ವಿಜಯನಗರ ಜಿಲ್ಲೆಯ ಹೊಸಪೇಟೆ ನೆಹರು ಕಾಲೋನಿಯಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಣ್ಣಕ್ಕಿ ವೀರಭದ್ರೇಶ್ವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಐತಿಹಾಸಿಕ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ರಥೋತ್ಸವವು ಭಕ್ತ ಸಮೂಹದಲ್ಲಿ ಭಕ್ತಿ ಹಾಗೂ ಸಂತಸದ ವಾತಾವರಣವನ್ನ ಮೂಡಿಸಿತ್ತು. ರಥೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು ನೆರವೇರಿಸಲ್ಪಟ್ಟವು. ಭಕ್ತರು ರಥಕ್ಕೆ ಉತ್ತತ್ತಿ ಎಸೆದು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಶ್ರೀ ಗುರು ಕೊಟ್ಟೂರು ಸಂಸ್ಥಾನ ಮಠದ ಡಾಕ್ಟರ್ ಬಸವಲಿಂಗ ಶ್ರೀಗಳು ಆಗಮಿಸಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಪೂಜಾ ವಿಧಿಗಳ ನಂತರ ದೇವರ ವಿಗ್ರಹವಿರುವ ರಥವನ್ನ ಎಳೆಯಲಾಯಿತು. ದೇವಸ್ಥಾನದಲ್ಲಿ ಪೂಜೆ ನೆರವೇರಿದ ನಂತರ ಬಲಗಡೆ ಹೂ ಬಿದ್ದ ಬಳಿಕ ರಥವನ್ನ ಎಳೆಯುವ ಪದ್ಧತಿ ಇದೆ. ಈ ಬಾರಿ ಹೂವು ಬಲಗಡೆ ಬಿದ್ದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ನೆರೆದಿದ್ದರು. ಈ ರಥೋತ್ಸವದಲ್ಲಿ ರಾಜಕೀಯ ಮುಖಂಡರು ಸಹ ಭಾಗವಹಿಸಿದ್ದರು. ಬಿಜೆಪಿ ಮುಖಂಡ ಸಿದ್ಧಾರ್ಥ್ ಸಿಂಗ್ ಹಾಗೂ ಕಾಂಗ್ರೆಸ್ನ ರಶ್ಮಿ ರಾಜಶೇಖರ ಇಟ್ನಾಳ್ ಅವರು ಉಪಸ್ಥಿತರಿದ್ದರು. ದೇವರ ದರ್ಶನ ಪಡೆದಿದ್ದಾರೆ. ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವಿಜಯನಗರ ಎಎಸ್ಪಿ ಮಂಜುನಾಥ್ ಹಾಗೂ ಟಿಬಿ ಡ್ಯಾಂನ ಸಿಪಿಐ ಮಹಮ್ಮದ್ ಗೌಸ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.